ಸಂಧಿ 2. ಸೂಚನೆ. ಬಲಿಮಥನ ಫಲುಗುಣರು ಸಹಿತ ಗೆಳೆಯನೇಕಾಂಗದಲ್ಲಿ ರಣದಲ್ಲಿ ಕಲಿಜರಾಸಂಧನನು ಸೀಳಿದು ಬಿಸುಟನ ಭೀಮ. ಬಹು ಪರಾಕ್ರಮಿಯಾದ ಭೀಮನು ಶ್ರೀಕೃಷ್ಣ ಅರ್ಜುನರೊಡನೆ ಹೋಗಿ ಜರಾಸಂಧನನ್ನು ಯುದ್ಧದಲ್ಲಿ ಏಕಾಂಗಿಯಾಗಿ ಸೀಳಿ ಎಸೆದನು. ಕೇಳು ಜನಮೇ ಜಯಧರಿತ್ರಿ ಪಾಲ ಮಂತ್ರಾಲೋಚನೆಗೆ ಭೂಪಾಲ ಕರೆಸಿದ ನನುಜರನು ಧೌಮ್ಯಾದಿ ಮಂತ್ರಿಗಳ ಮೇಳವದ ತನಿ ಬೆಳಗುಗಳ ಮಣಿಮೌಳಿ ಪಂಡಿತರುಪ್ಪರದ ಪಡಿಸೂಳುಪಾಯವಧಾರಿನಲ್ಲಿ ಹೊಕ್ಕರು ಸಭಾಸ್ಥಳವ. ದ್ರುಪದ ದೃಷ್ಟದ್ಯುಮ್ನ ಮತ್ಸ್ಯಾಧಿಪತಿ ಕೇಕಯ ಪಾಂಡವಾತ್ಮಜರು ಪತಿ ಕಾರ್ಯ ವಿಚಾರ ನಿಷ್ಠರು ಬಂದರೋಲಗಕ್ಕೆ. ನೃಪತಿ ಹದನೇ ನಮರ ಮುನಿವರನುಪಚರಿತ ಮಂತ್ರಾರ್ಥ ಸಿದ್ಧಿಗೆ ರಪಣ ನಮಗುಂಟೀಗ ಬೆಸಸೆಂದರು ಯುಧಿಷ್ಠಿರಗೆ. ಧರೆ ನಮಗೆ ವಶವರ್ತಿ ಖಂಡೆಯ ಸಿರಿ ನಮಗೆ ಮೈವಳಿ ಯುಧಿಷ್ಠಿರ ಅರಸುತನ ನಳನಹುಷನೃಗ ಭರತಾದಿ ಭೂಮಿಪರ. ಮರೆಸಿತೆಂಬುದು ಲೋಕವಿ ನಿಬ್ಬರದ ಹೆಸರೆಮಗಿಂದು ಬೊಪ್ಪನ ಸಿರಿಯನೇ ವಣ್ಣಿಸುವೆನೆಂದನು ಸುಯ್ದು ಯಮಸೂನು. ಅಲ್ಲಿ ಸುರರಲ್ಲಿ ಸುಪ್ರತೀಕ್ಷಿತನಲ್ಲಗಡ ಪಾಂಡುಕ್ಷಿತೀಶ್ವರ. ಇಲ್ಲಿ ವೈಭವಕ್ಕೇನು ಫಲ ನಾವವರ ಸದ್ಗತಿಗೆ. ಇಲ್ಲಿ ರಚಿಸಿದ ರಾಜಸೂಯದಿ ಎಲ್ಲವ ಹೃದಯಂಗೆ ಮಖವಿದು ದುರ್ಲಭವು ಕೈಕೊಂಡೆ ವಾವುದು ಮಂತ್ರವಿದಕ್ಕೆಂದ. ಆಗಲಿದಕ್ಕೆ ನರಸ ದೀಕ್ಷಿತನಾಗು ನಿರುಪಮ ರಾಜಸೂಯಕ್ಕೆ ಭಾಗಧನವನು ಭೂಮಿ ಪರಸದೆದೆಳೆದು ತಹೆವೆಂದು. ಆಗರುವರು ಬೇಳೆ ತಪ್ಪೇನಾಗಲಿ ಗೋವಿಂದ ಮತದಲ್ಲಿ ತೂಗಿ ನೋಡುವೆ ವಿದರ ತೂಕವನೆಂದನಾ ಭೂಪ. ಜನಮೇಜಯನೇ ಕೇಳು. ರಾಜನು ಮಂತ್ರಾಲೋಚನೆಗಾಗಿ ತನ್ನ ತಮ್ಮಂದಿರನ್ನು ಧೌಮ್ಯನೇ ಮೊದಲಾದ ಮಂತ್ರಿಗಳನ್ನೂ ಕರೆಸಿದನು. ಅವರೆಲ್ಲರೂ ಸರ್ವಾಲಂಕಾರ ಭೂಷಿತರಾಗಿ ಪಾಠಕರು ಉಗ್ಗಡಿಸುತ್ತಿರಲು ನಡೆತಂದು ಸಭಾಸ್ಥಳವನ್ನು ಹೊಕ್ಕರು. ದ್ರುಪದ ದೃಷ್ಟದ್ಯುಮ್ನ ಸ್ವಾಮಿ ಕಾರ್ಯನಿಷ್ಠರಾದ ವಿರಾಟ ಕೇಕಯ ಉಪಪಾಂಡವರೇ ಮೊದಲಾದವರು ಓಲಗಕ್ಕೆ ಬಂದು ಕುಳಿತು, ರಾಜ ಏನಪ್ಪಣೆ? ದೇವರ್ಷಿ ನಾರದನು ಹೇಳಿದ ಕಾರ್ಯಸಿದ್ಧಿಗೆ ನಮ್ಮಲ್ಲಿ ತಕ್ಕ ಸಾಧನ ಸಂಪತ್ತಿದೆ ಎಂದು ದೊರೆಗೆ ಹೇಳಿದರು. ರಾಜ್ಯವು ನಮ್ಮ ವಶ. ಪರಾಕ್ರಮ, ಶಸ್ತ್ರಾಸ್ತ್ರ, ಪಾಂಡಿತ್ಯ ನಮಗೆ ಹುಟ್ಟಿನಿಂದಲೇ ಬಂದಿದೆ. ಯುಧಿಷ್ಠಿರನ ರಾಜ್ಯವು ನಳ, ನಹುಷ, ನೃಗ, ಭರತನೇ ಮೊದಲಾದವರ ಆಡಳಿತವನ್ನು ಮೀರಿಸಿದೆ ಎಂದು ಲೋಕ ಹೇಳುತ್ತಿದೆ. ಇಂತಹ ಮಹಾಕೀರ್ತಿ ನಮಗಿದ್ದರೂ ನಮ್ಮ ತಂದೆ ಪಾಂಡುರಾಜನ ಗತಿಯನ್ನು ಏನೆಂದು ವರ್ಣಿಸಲಿ? ಮೇಲಿನ ಲೋಕಗಳಲ್ಲಿ ನಮ್ಮ ತಂದೆಯಾದ ಪಾಂಡು ಮಹಾರಾಜನು ಗೌರವಾನ್ವಿತನಾಗಿಲ್ಲ. ನಾವು ಎಷ್ಟು ವೈಭವದಿಂದ ಬದುಕಿದ್ದರೆ ಏನು ಬಂತು? ನಾವು ಇಲ್ಲಿ ರಾಜಸೂಯ ಯಾಗವನ್ನು ಮಾಡಿದರೆ ಅವನಿಗೆ ಸದ್ಗತಿಯುಂಟಾಗುತ್ತದೆ. ಈ ಯಾಗವಾದರೋ ಬಹು ಕಷ್ಟ ಸಾಧ್ಯ. ಮಾಡುವೆ ಎಂದು ಒಪ್ಪಿಕೊಂಡಿದ್ದೇನೆ, ಇದಕ್ಕೆ ಏನುಪಾಯ ಎಂದಾಗ ಸಭೆಯಲ್ಲಿದ್ದವರು, ರಾಜ ನೀನು ಯಾಗದೀಕ್ಷಿತನಾಗು, ರಾಜರೆಲ್ಲರನ್ನೂ ಸೋಲಿಸಿ ಇದಕ್ಕೆ ಬೇಕಾಗುವಷ್ಟು ಹಣವನ್ನು ನಾವು ತರುತ್ತೇವೆ ಎಂದು ಉತ್ಸಾಹದಿಂದ ಹೇಳಿದರು. ಯುಧಿಷ್ಠಿರನು, ಆಗಲಿ, ತಪ್ಪಿಲ್ಲ. ಆದರೆ ನಮ್ಮ ಈ ಸಂಕಲ್ಪಕ್ಕೆ ಶ್ರೀಕೃಷ್ಣನು ಏನು ಹೇಳುವನೋ ನೋಡೋಣ ಎಂದನು.